ಸಾವಿರಾರು ಜನ ಕಾರ್ಮಿಕರಿಗೆ ಜೀವನ ನಡೆಯುತ್ತೆ. ಅದನ್ನ ಯಾರು ಯೋಚನೆ ಮಾಡ್ತಿಲ್ಲ. ಒಂದು ದರ್ಶನ್ ಪಿಕ್ಚರ್ ಅಂದ್ರೆ ಒಂದು ಹಬ್ಬ ದಿನ ನಡೀತಾ ಇರುತ್ತೆ. ಎಷ್ಟು ಜನ ಜೂನಿಯರ್ ಆರ್ಟಿಸ್ಟ್, ಕ್ಯಾಮ್ರಾ ಅಸಿಸ್ಟೆಂಟ್ಸ್, ಪ್ರೊಡಕ್ಷನ್ ಬಾಯ್ಸ್, ಡ್ರೈವರ್ಸ್, ಮೇಕಪ್ ಮ್ಯಾನ್, ಕಾಸ್ಟ್ಯೂಮರ್ಸ್ ಎಲ್ಲರಿಗೂ ಕೈ ತುಂಬಾ ಕೆಲಸ ಇದೆ. ಅವ್ರ ಜೀವನ ಕ್ವಶನ್ ಮಾರ್ಕ್ ಇಲ್ದೆ ನಡೀತಿರ್ತದೆ. ನಾಳೆ ಏನೋ ಒಂದು ಭಯ ಅಂತ ಇಲ್ಲ. ದರ್ಶನ್ ಇದ್ರೆ ಅವನಿದಾನೆ. ಆಮೇಲೆ ಒಬ್ಬ ಆಕ್ಟರ್ ಅಲ್ಲಿ ಒಂಥರ ಸ್ವಾರ್ಥ ಏನಂದ್ರೆ ನಮ್ಗೆ ದರ್ಶನ್ ತರ ಯಾರಿದ್ದಾರೆ ಈಗ ಎಲ್ಲ ಕ್ಯಾರೆಕ್ಟರ್ ಮಾಡಕ್ಕೆ, ಸೋಷಿಯಲ್, ಸೈಕಾಲಜಿ, ಹಿಸ್ಟಾರಿಕಲ್, ಫೋಕ್ಲೋರ್ 4 ಮಾಡಕ್ಕೆ ಯಾರು ಇಲ್ಲ. ಅಂತದ್ದು ಒಂದು ಹೀಗೆ ಎಲ್ಲಾ ತರದ ವಿಭಿನ್ನವಾದಂತಹ ಕ್ಯಾರೆಕ್ಟರ್ ಗಳನ್ನ ಅಟ್ ಪ್ರೆಸೆಂಟ್ ಮಾಡಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರಾದ್ರೂ ಒಬ್ಬ ಪರ್ಫೆಕ್ಟ್ ಪೊಟೆನ್ಶಿಯಲ್ ಆಕ್ಟರ್ ಇದಾರಂದ್ರೆ ಅದು ನಮ್ ದರ್ಶನ್ ಸರ್. ಅದನ್ನ ನೀವು ಯಾರು ನೋಡ್ತಾನೆ ಇಲ್ಲ. ಅವರು 1,000 ಜನಕ್ಕೆ ಪ್ರತಿದಿನ ಎಂಪ್ಲಾಯ್ಮೆಂಟ್ ಕೊಡ್ತಾರೆ. ಅದು ಯಾರು ನೋಡ್ತಾನೆ ಇಲ್ಲ. ನೀವು ಒಂದಿನ ದರ್ಶನ್ ಅವ್ರ ಹತ್ರ ಹೋಗ್ಬಿಟ್ಟು ಎಂಪ್ಲಾಯ್ಮೆಂಟ್ ತಗೊಂಡು ನೀವು ಒಂದಿನ ಅರ್ನಿಂಗ್ಸ್ ಅಂತ ಮಾಡಿದ್ರೆ ನಿಮ್ಗೆ ಅದು ಬೆಲೆ ಗೊತ್ತಾಗ್ತಾ ಇತ್ತು. ನಿಮ್ಗೆ ಎಲ್ಲೋ ಕುತ್ಕೊಂತೀರಾ, ಯಾವ್ದೋ ಒಂದು ಹೀರೋನ ತಗೊಳ್ಳೋದೇ ನಿಮ್ದು ಅಪಾರವಾದ ಒಂದು ಸಾಧನೆ.